ಈ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದು ಈ ವರ್ಣ ನೀತಿಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು ನೋಡ್ರಿ, ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಆ ರೀತಿ ವರ್ಣಭೇದ ನೀತಿಯನ್ನು ತಂದು ಹೆಣ್ಣಿನ ಮನಸ್ಸಿನಲ್ಲಿ ತುಂಬಿಡ್ತಿದ್ದಾರೆ. ನಿಮ್ಮನ್ನ ವಾರಣಾಸಿ ಕರ್ಕೊಂಡು ಹೋಗ್ತೀವಿ, ರಾಮನ ಕರ್ಕೊಂಡು ಹೋಗ್ತೀವಿ. ರಾಮನ ಬೈದಿದ್ದು ಯಾರು? ಸೀತೆ. ಯಾಕೆ? ಹೆಣ್ಣಿಗೆ ಮಾನ್ಯತೆ ಸಿಗಲಿಲ್ಲ ರಾಮನಿಂದ, ಆಕೆ ಕಾಡಿಗೆ ಹೋಗಿ ಮಕ್ಕಳನ್ನೆತ್ತಲು. ಹೀಗೆ ಈ ಒಂದು ಮೋದಿ ಸರ್ಕಾರ ರಾಮನನ್ನು ಇಟ್ಕೊಂಡು ಹೆಣ್ಣನ್ನು ಅಧಪತನಕ್ಕೆ ತುಳಿತಾ ಇದೆ ನೋಡಿ. ಈ ಗ್ಯಾರಂಟಿಗಳು ಅಂತ ಅನ್ನೋದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಇದರಲ್ಲಿ ತೊಡಗಿಸ್ಕೊಂಡಿದ್ದಾವೆ, ಆಶ್ವಾಸನೆಗಳನ್ನ ನೀಡ್ತಾ ಬಂದಿದೆ. ನಾವು ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ 10 ವರ್ಷದಿಂದ ಏನೇನು ಘಟನೆಗಳು ನಡೆದಿದ್ದಾವೆ, ಹೆಣ್ಣಿನ ಮೇಲೆ ಏನೇನು ದೌರ್ಜನ್ಯಗಳು ನಡೆದಿದೆ, ಅದಕ್ಕೆ ಮೋದಿ ಸರ್ಕಾರ ಯಾವ ರೀತಿ ರಿಯಾಕ್ಷನ್ ಕೊಟ್ಟಿದೆ ಎಲ್ಲವನ್ನು ಗಮನಿಸಿದ್ದಾರೆ ಹೆಣ್ಮಕ್ಳುಗಳು. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವನ್ನು ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಕಡಿದಲ್ಲದೆ, ತೊಟ್ಟಿಲ ಮುರಿದಲ್ಲದೆ, ಜೋಗುಳ ನಿಂದಲ್ಲದೆ ಗುಹೇಶ್ವರನ ಲಿಂಗವ ಕಾಣಲಾಗದು ನೋಡ ಅಂತ ನಮ್ಮ ಅಲ್ಲಮ ಪ್ರಭುವಿನ ವಚನ ಸಾಹಿತ್ಯ ಎಷ್ಟರ ಮಟ್ಟಿಗೆ ಅರ್ಥಗರ್ಭಿತವಾಗಿದೆ ಅಂತಂದರೆ, ಈ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದು ಈ ವರ್ಣ ನೀತಿಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು ನೋಡ್ರಿ, ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಆ ರೀತಿ ವರ್ಣಭೇದ ನೀತಿಯನ್ನು ತಂದು ಹೆಣ್ಣಿನ ಮನಸ್ಸಿನಲ್ಲಿ ತುಂಬಿಡ್ತಿದ್ದಾರೆ. ನಿಮ್ಮನ್ನ ವಾರಣಾಸಿ ಕರ್ಕೊಂಡು ಹೋಗ್ತೀವಿ, ರಾಮನ ಕರ್ಕೊಂಡು ಹೋಗ್ತೀವಿ. ರಾಮನ ಬೈದಿದ್ದು ಯಾರು? ಸೀತೆ. ಯಾಕೆ? ಹೆಣ್ಣಿಗೆ ಮಾನ್ಯತೆ ಸಿಗಲಿಲ್ಲ ರಾಮನಿಂದ, ಆಕೆ ಕಾಡಿಗೆ ಹೋಗಿ ಮಕ್ಕಳನ್ನೆತ್ತಲು. ಹೀಗೆ ಈ ಒಂದು ಮೋದಿ ಸರ್ಕಾರ ರಾಮನನ್ನು ಇಟ್ಕೊಂಡು ಹೆಣ್ಣನ್ನು ಅಧಪತನಕ್ಕೆ ತುಳಿತಾ ಇದೆ. ಯಾವಾಗ 100 ವರ್ಷಗಳ ಹಿಂದೆ ಇತ್ತಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ದು. ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು? ಸಕಲ ಗಂಡಿಗೆ ಸರಿಸಮನಾದ ಹಕ್ಕು ಸ್ವಾತಂತ್ರ್ಯಗಳನ್ನ ನೀಡಿದೆ, ಶಿಕ್ಷಣವನ್ನು ನೀಡಿದೆ. ನಮಗೆ ಬೇಕಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥದ್ದು ಶಿಕ್ಷಣವನ್ನು ಕೊಡಿ, ಆರೋಗ್ಯವನ್ನು ಕೊಡಿ, ಅದನ್ನು ನಾವು ಸರಿಸಮಾನತೆಯನ್ನು ಕೊಡಿ. ಯಾವುದರಲ್ಲಿ ಕೊಟ್ಟಿದೆ ಸರ್ಕಾರ? ಯಾವ ಸರ್ಕಾರವೂ ಕೊಟ್ಟಿಲ್ಲ ನಮಗೆ. ಈಗ 33% ಕೊಡ್ತೀವಿ ಅಂತ ಹೇಳ್ತಿದೆ. ಎಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ನಮಗೆ ಸಿಕ್ಕಿದೆಯಾ? ಖಂಡಿತ ಸಿಕ್ಕಿಲ್ಲ. ಒಂದು ಈಗೇನು ಹೇಳ್ತಾ ಇದೆ, ಅಪೌಷ್ಟಿಕತೆಯಿಂದ ಎಷ್ಟು ಜನ ಹೆಣ್ಣುಮಕ್ಕಳು, ಬಾಣಂತಿಯರು, ಎಳೆ ಮಕ್ಕಳುಗಳು ನರಳುತ್ತಾ ಇದ್ದೇವೆ. ಈ ಮೋದಿ ಸರ್ಕಾರ ಏನು ಹೇಳ್ತಾ ಇದೆ, ಅದರ ಬಗ್ಗೆ ಅಂಕಿ ಅಂಶಗಳನ್ನ ನೀಡಬಾರದು ಅಂತ ಹೇಳ್ತಾ ಇದೆ. ಯಾಕೆ? ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಹೆಣ್ಣು ಮಕ್ಕಳನ್ನು ತುಳಿತಕ್ಕಂಥ ಒಂದು ವಿದ್ಯಮಾನಗಳು. ಈ ಪ್ರಸಕ್ತ ವಿದ್ಯಮಾನಗಳಲ್ಲಿ ನೋಡಿ, ವೆಯ್ಟ್ ಲಿಫ್ಟಿಂಗು ಇದರಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತು, ಯಾರೊಬ್ಬರು ಬಂದು ಮಾತಾಡಲಿಲ್ಲ. ಅಮಿತ್ ಶಾ ಮಾತಾಡಲಿಲ್ಲ. ಮೋದಿಯವರು ಟೂರ್ ಮಾಡಿದ್ರು. ಮಣಿಪುರದಲ್ಲಿ ಗಲಾಟೆ ಆದಾಗ ಬೆಕ್ತಲ್ಲ ಮೆರವಣಿಗೆ ಮಾಡಿದ್ರು, ಆಗೊಬ್ಬರು ಚಕಾರ ಎತ್ತಲಿಲ್ಲ, ಅವಾಗ ಟೂರ್ ಹೊಡಿತಾ ಇದ್ರು. ಏನಕ್ಕಿದು? ಏನಕ್ಕೆ ಬೇಕು ನಮಗೆ ಸರ್ಕಾರ? ಯಾವತ್ತು ಹೆಣ್ಣು ಮಕ್ಕಳಿಗೆ ಗಂಡಿಗೆ ಸರಿಸಮನಾದ ಹಕ್ಕು ಸ್ವಾತಂತ್ರ್ಯ ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಸಿಗುತ್ತೋ ಅವತ್ತು ಸರ್ವ ಸ್ವತಂತ್ರಳಾಗಿ ಸ್ವಾವಲಂಬಿಯಾಗಿ ತನ್ನ ದೃಢ ನಿರ್ಧಾರದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಹೆಣ್ಣು ಬಾಳೋದಕ್ಕೆ ಸಾಧ್ಯ ಈ ದೇಶದಲ್ಲಿ ಅನ್ನೋದು ನಮ್ಮ ಭಾವನೆ. ಇದು ಜನವಾದಿ ಮಹಿಳಾ ಸಂಘಟನೆಯ ಒಂದು ಆಗ್ರಹ. ಯಾವುದೇ ಸರ್ಕಾರ ಬರಲಿ, ಈ ಸರ್ಕಾರ ಇನ್ನೊಂದು ಸರ್ಕಾರ ಬಂದರೂ ಅಷ್ಟೇ, ಆ ಸರ್ಕಾರನೂ ಸರಿಯಾಗಿಲ್ಲ ನಾವು ಕೇಳೋದೆ. ನಾವು ಹಾಗಾದರೆ ಈ ಗ್ಯಾರಂಟಿಗಳಿಂದ ಅಲ್ಪ ಸ್ವಲ್ಪ ಆದರೂ ಗ್ಯಾರಂಟಿಗಳು ನಮಗೆ ಬೇಕಿಲ್ಲ ನೋಡಿ. ಮನೆಗೆ ಈಗ ನಮಗೆ ಇರ್ತಕ್ಕಂಥದ್ದು ಏನು ನಾವು ಕೇಳ್ತಾ ಇದ್ದೀವಿ, ನಾವು ಅದನ್ನೇ ಸಂವಿಧಾನದ ಪ್ರಕಾರ ಆಹಾರ, ಆರೋಗ್ಯ, ಶಿಕ್ಷಣ ಕೊಡಿ ಅಂತ. ಆಹಾರ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರದ್ದು? ಸರ್ಕಾರದ್ದು. ಕೊಡಬೇಕು ಅವರು. ಅದಕ್ಕೆ ಕೊಡ್ತಾ ಇದ್ದಾರಾ? ಅಕ್ಕಿ ಕೇಳೋದಕ್ಕೆ ಕೊಡಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂಥ ಅನುದಾನ ಕೊಡಲಿಲ್ಲ. ರಾಜ್ಯ ಸರ್ಕಾರ ಅಕ್ಕಿ ಕೇಳಿದ್ದಕ್ಕೆ ಕೊಡಲಿಲ್ಲ. 5 kg ನಾವು ಬೆಂಬಲ ಬೆಲೆ ಏನಿದೆ 33 ರೂಪಾಯಿ ಕೊಡ್ತೀವಿ ಅಂದ್ರೂ ಅಕ್ಕಿ ಕೊಡಲಿಲ್ಲ. ಗೋಡೌನಲ್ಲಿ ಸ್ಟಾಕ್ ಬಿದ್ದು ಹುಳ ತಿಂತಾ ಇದೆ. ಎಲ್ಲಿ ಕೊಡ್ತಾ ಇದೆ? ಕೊಡ್ತಿಲ್ಲ. ಅದೇ ದೇಶದ ಮನೆಗೂ ಕೋಟ್ಯಾಂತರ ಮನೆಗಳಿಗೆ ನೀನು ಅಕ್ಷತೆ ಕಾಳು ಕೊಟ್ಟರು. ಏನಕ್ಕೆ ಬೇಕು ಸ್ವಾಮಿ ಅಕ್ಷತೆ ಕಾಳು? ಅಕ್ಷತೆ ಕಾಳಿಂದ ಯಾವ ಸಮಸ್ಯೆನೂ ಹೆಣ್ಮಕ್ಳ ಸಮಸ್ಯೆ ಪರಿಹಾರವಾಗಲ್ಲ. ಎಷ್ಟು ಟನ್ ಖರ್ಚಾಯ್ತು ಅಕ್ಕಿ ಅಕ್ಷತೆ ಕಾಳಿಗೆ? ನಾವು ಅದನ್ನು ಕೇಳ್ತಿಲ್ಲ. ನಾವು ಗ್ಯಾರಂಟಿ ನಮಗೇನೂ ಬೇಕಿಲ್ಲ. ನಮಗೆ ಬೇಕಾಗಿರೋ ಸಂವಿಧಾನಬದ್ಧವಾದಂತಹ ಏನಿದೆ ನಮ್ಮ ಹಕ್ಕು ಸ್ವಾತಂತ್ರ್ಯ, ಅದನ್ನು ನಮಗೆ ಕೊಡಿ. ಮಹಿಳೆಯರಿಗೆ ಅದನ್ನು ಕೊಡಿ.
ಆಹಾರ ಕೊಡಿ, ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ, ಆರೋಗ್ಯ ಕೊಡಿ, ಹೆಣ್ಣು ಸಬಲೆ ಆಗ್ತಾಳೆ. ಎಲ್ಲ ರಂಗಗಳಲ್ಲೂ ಸಬಲೆ ಆಗ್ತಾಳೆ. ಈಗ ಎಲ್ಲ ರಂಗಗಳಲ್ಲಿಯೂ ಇದ್ದಾರೆ ಹೆಣ್ಣು. ಇನ್ನೂ ತನ್ನ ಸಬಲೆಯನ್ನು ಆಗಬೇಕಾಗಿರೋದು ಈ ಒಂದು ಯೋಜನೆಗಳು. ಹಾಗೆಯೇ ಹೆಣ್ಣು ಮಕ್ಕಳಿಗೆ ಅಂತಂದ್ಬಿಟ್ಟು ಎತ್ತಿಡ್ತಾರೆ ದುಡ್ಡನ್ನು, ಅದನ್ನ ಇನ್ನೊಂದಕ್ಕೆ ಬಳಸ್ಕೊತಾ ಇದ್ದಾರೆ. ಇವೆಲ್ಲ ಯಾವುದೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದೂ ಗೊತ್ತಿದೆ ನಮಗೆ. ಅದಕ್ಕಾಗಿ ನಾವು ಒಂದು ಪುಸ್ತಕನೇ ಬಿಡುಗಡೆ ಮಾಡಿದ್ದೀವಿ. ಇಷ್ಟರಲ್ಲಿ ಅದನ್ನು ಹೊರ ತರ್ತೀವಿ. ಹೆಣ್ಣಿಗೆ ಇಡೀ ಜಗತ್ತನ್ನೇ ತೂಗಬಲ್ಲಂಥ ಹೆಣ್ಣು ಯಾವುದನ್ನು ತಿಳ್ಕೊಂಡಲೇ ಇರತಕ್ಕಂಥ ಅಜ್ಞಾನಿ ಅಲ್ಲ.